ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಪೀಠಾಧೀಶರಾದ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರ ದಿವ್ಯಾನುಗ್ರಹದೊಂದಿಗೆ ನೃತ್ಯರೂಪಕ ಸೌಂದರ್ಯ ಅರಳಿ ವಿಲಾಸ ಪ್ರಸ್ತುತಪಡಿಸಲು ಆಶೀರ್ವಾದ ಪೂರ್ವಕವಾಗಿ ಅನುಮತಿ ನೀಡಿರುತ್ತಾರೆ. ಅವರ ದಿವ್ಯ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವರ ಅನುಮತಿ ಕೊಡುತ್ತಾ ನೃತ್ಯರೂಪವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಚಾತುರ್ಮಾಸದ ಸಂದರ್ಭದಲ್ಲಿ ನೃತ್ಯ ಕಾರ್ಯಕ್ರಮ ಮಾಡಲು ಎಲ್ಲ ರೀತಿಯಲ್ಲೂ ನಮಗೆ ಮಾರ್ಗದರ್ಶನ ನೀಡಿದಂತಹ ಶ್ರೀಮಠದ ಶ್ರೀಧರ ಹೆಗ್ಗಡೆ ಅವರಿಗೂ ಮತ್ತು ಶ್ರೀಮಠದ ಆಡಳಿತ ಮಂಡಳಿಯವರಿಗೂ ಕೂಡ ನಮ್ಮ ವಂದನೆಗಳು. ಸೌಂದರ್ಯ ಲಹರಿ ವಿಲಾಸ ಶೀರ್ಷಿಕೆಯನ್ನು ಆಶೀರ್ವದಿಸಿ ದಯಪಾಲಿಸಿದವರು ಶೃಂಗೇರಿ ಮಠದ ಜಗದ್ಗುರುಗಳಾದ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು. ಅವರಿಗೆ ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ನೃತ್ಯ ರೂಪಕ ರಚಿಸುವಲ್ಲಿ ಸಹಕರಿಸಿದಂಥ ಶೃಂಗೇರಿ ಮಠದ ವಿದ್ವಾಂಸರಿಗೆ ನಮ್ಮ ವಂದನೆಗಳು. ಗುರು ಪರಂಪರೆ ಮತ್ತು ಗುರು ಬಿರುದಾವಳಿಯನ್ನು ಪ್ರಸ್ತುತಪಡಿಸಿರುವವರು ಶೃಂಗೇರಿ ಮಠದ ವೇದ ಪಾಠಶಾಲೆಯ ವಿದ್ಯಾರ್ಥಿಗಳು. ಅವರಿಗೂ ನಮ್ಮ ನಮನಗಳು. ಸಂಸ್ಕೃತ ಶ್ಲೋಕದ ಕನ್ನಡ ಭಾವಾರ್ಥವನ್ನು ಬರೆಯುವುದರೊಂದಿಗೆ ಧ್ವನಿಯನ್ನು ನೀಡಿರುವವರು ವಿದ್ವಾನ್ ಶ್ರೀ ವರ್ಗಿ ಶಂಕರ್ ನಾರಾಯಣ್ ಉಪಾಧ್ಯಾಯ. ಅವರಿಗೆ ನಮ್ಮ ನಮನಗಳು. ನೃತ್ಯ ರೂಪಕದ ಪರಿಕಲ್ಪನೆ ಡಾಕ್ಟರ್ ಲಕ್ಷ್ಮೀ ಬಸವರಾಜ್ ಅವರದಾದರೆ ರಚನೆ, ನೃತ್ಯ ರೂಪಕದ ಸಂಗೀತ ಸಂಯೋಜನೆ ಮತ್ತು ಹಾಡುಗಾರಿಕೆ ವಿದುಷಿ ಭಾರತಿ ವೇಣುಗೋಪಾಲ್ ಅವರದು. ಅವರಿಗೆ ನಮ್ಮ ನಮಸ್ಕಾರಗಳು. ನೃತ್ಯ ಸಂಯೋಜನೆ ಮಾಡಿರುವವರು ವಿದ್ವಾನ್ ಅನಿಲ್ ಕುಮಾರ್, ಡಾಕ್ಟರ್ ಲಕ್ಷ್ಮೀ ಬಸವರಾಜು, ವಿದುಷಿ ಲತಾ ರಮೇಶ್, ಡಾಕ್ಟರ್ ಪ್ರಿಯಾ ಗಣೇಶ್. ನೃತ್ಯ ಕಲಾವಿದರು ಅನುನವ್ಯ, ಶ್ರುತಿ, ಶಲೋರ್ವಿ, ಅನನ್ಯ ಲಕ್ಷ್ಮಿ, ಭೂಷಿತ, ಶ್ರೇಯಾ ನಾಯಕ್ ಹಾಗೂ ಚಿನ್ಮಯಿ ಹಾಗೂ ಅವರಿಗೆ ನಮ್ಮ ಶುಭ ಹಾರೈಕೆಗಳು. ನೃತ್ಯ ರೂಪಕದ ಸಿದ್ಧತೆಗೆ ಸಹಕರಿಸಿದವರು ಶ್ರೀಮತಿ ಸುಧಾ ಪ್ರಸನ್ನ, ಶ್ರೀ ಭಾರ್ಗವ, ಶ್ರೀ ಗೋಪಿನಾಥ್. ಜಯರಾಮ ಸೇವಾ ಮಂಡಳಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಪ್ರೋತ್ಸಾಹ ನೀಡಿದ ಅಧ್ಯಕ್ಷರು ಶ್ರೀ ಆರ್ಯನ್ ಸ್ವಾಮಿ, ಕಾರ್ಯದರ್ಶಿ ಶ್ರೀ ಗೋಪಾಲಕೃಷ್ಣ, ಖಜಾಂಚಿ ಶ್ರೀ ನಾಗಪ್ರಕಾಶ್ ಹಾಗೂ ಜಯರಾಮ ಸೇವಾ ಮಂಡಳಿಯ ಎಲ್ಲ ಮಂಡಳಿಯ ಕಾರ್ಯಕರ್ತರಿಗೂ ಸಹ ನಮ್ಮ ನಮನಗಳು. ಜಯರಾಮ ಸೇವಾ ಮಂಡಳಿಯ ಕಾರ್ಯಕರ್ತರಾದಂಥ ಶ್ರೀ ಬಿ ಎನ್ ಹರಿಪ್ರಸಾದ್ ಅವರು ನಮಗೆ ಪ್ರೋತ್ಸಾಹ ನೀಡುತ್ತಾರೆ. ಅವರಿಗೂ ಸಹ ನಮ್ಮ ವಂದನೆಗಳು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಸೆಂಟರ್ ಫಾರ್ ಡಿವೈನ್ ಆರ್ಟ್ಸ್. ಈಗ ನೃತ್ಯ ರೂಪಕ ಪ್ರಾರಂಭ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕ್ತೀಕೃತಮಭೂದ್ಯಯಾ ಇಂಕರೀಯಸ್ಯ ಸಾಮಾಯಾ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತನ್ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂತಂ ವಿದ್ಯಾತೀರ್ಥಗುರುಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ
वीतरागं विवेकिनं वन्दे वेदान्ततत्त्वज्ञं विधुशेखरभारती। यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। श्रीमत्परमहंसपरिव्राजकाचार्यवर्या पदवाक्यप्रमाणपारावारपारिणा बहुपराक सकलनिगमागमसारहृदया साङ्ख्यत्रयप्रतिपादका वैदिकमार्गप्रवर्तका अज्ञानतिमिरादित्या ब्रह्मज्ञानप्रदायका काषायाम्बरपरिवृता भस्मोद्धूलितविग्रहा चन्द्रमौळीश्वरपूजका शारदा पदपूजका योगिहृत्पद्मभास्करा श्रीचक्रार्चनतत्परा भवबन्धविमोचका भक्ताभीष्टदायका बहुपराक बहुपराक बहुपराक। ಸಹೃದಯ ರಸಿಕ ವರ್ಗಕ್ಕೆ ಸಗೌರವ ಪ್ರಣಾಮ. ಇಂದಿನ ನಾಟ್ಯರಂಗ ಲೇಖ ವಿನ್ಯಾಸ ದರ್ಶನಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ಸಮಾದರಣೀಯ ಆಪ್ತರೇ, ತಮ್ಮ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವ ನಾಟ್ಯ ಪಾಠ್ಯ ಸೌಂದರ್ಯ ಲಹರಿ ವಿಲಾಸ. ಆಚಾರ್ಯ ಶಂಕರರು ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿದ ಪದ್ಯ ಕುಸುಮ ಪ್ರಚಯ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ ಕರ್ತ್ರೇ ಸರ್ವಮಂಗಲದಾಯಿನಿ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ದಯಪಾಲಿಸಿದ ಅಕ್ಷರಾನುಗ್ರಹ ಇದು. ಶಂಕರಾಚಾರ್ಯರು ಶಬ್ದ ಮಾಲೆಯಿಂದ ತಾಯಿಯನ್ನು ಅಲಂಕರಿಸಿದರೆ ಅದೇ ಮಾಲೆಯನ್ನು ನಾಟ್ಯಮುಖದಲ್ಲಿ ಅಂಬೆಯ ಆಹಾರ್ಯವಾಗಿ ಅರ್ಪಿಸಿ ಅರ್ಚಿಸುವ ವಿನಮ್ರ ಪ್ರಯತ್ನ ಈ ಸೌಂದರ್ಯ ಲಹರಿ ವಿಲಾಸ. ಅರ್ಚನಾರಾಧನದಲ್ಲಿ ನಮ್ಮೊಂದಿಗೆ ನೀವೂ ಕೈಜೋಡಿಸಿ ಬಗೆಗೂಡಿಸಿ. ಸಹೃದಯರ ಸದಾ ಶಂಸನವೇ ಸತ್ಕಲೆಗೆ ಸೋಪಾನ. ಮುದಾಕರಾತ್ತ ಮೋದಕನಾದ ಮೊರಗಿಬಿಗನನ್ನು ನುತಿಸಿ ಮತ್ತೆ ಅವನಮ್ಮನತ್ತ ಹೊರಳೋಣ. मुदाकरात्मोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भगैत्यकं नताशुभाशुनाशकं नमामि तं विनायकम् नमामि तं विनायकम् न तेतरातिभीकरं नवोदितार्कभास्वरं न मत्सुरारिनिर्जरं न तादिकापदुर्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् परात्परं निरन्तरम्
समस्तलोकशङ्करं निरस्तदैत्यकुञ्जरं हरेतरोदरं वरं वरे भवत्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् भजे पुराणवारणम् नितान्तकान्तदन्तकान्ति मन्तकान्तकात्मजम् अचिन्त्यरूपमन्तगेन मन्तराय कृन्दरं हृदन्तरे निरन्तरं वसन्तमेव योगिनं तमेकदन्तमेव विचिन्तयामि सन्ततम् विचिन्तयामि सन्ततम् गणेश पञ्चरत्नमादरेण योन्महं प्रजल्पति प्रभातति हृदि स्मरं गणेश्वरम् अरोगतं अदोषतं सुसाहितीं सुपुत्रतां समाहितायुरष्टभूतिमप्युपैति सोचिरात् ಭೋ ಶಿವೆ, ನಿನ್ನ ಪತಿಯಾದ ಪರಶಿವನು ಶಕ್ತಿ ಸ್ವರೂಪಿಣಿಯಾದ ನಿನ್ನ ಜೊತೆಗೂಡಿದರೆ ಮಾತ್ರ ಜಗದ ಸೃಷ್ಟಿಯನ್ನು ಮಾಡಲು ಸಮರ್ಥನಾಗುತ್ತಾನೆ. ಹಾಗಲ್ಲದೆ ಶಿವನು ಏಕಾಕಿಯಾದರೆ ಸೃಷ್ಟಿಯ ಮಾತಂತಿರಲಿ ಸ್ವತಃ ಸ್ಪಂದಿಸಲು ಶಕ್ತನಾಗಲಾರ. ಹರಿಹರ ಬ್ರಹ್ಮಾದಿಗಳೇ ಆರಾಧಿಸುವ ಅಂತಹ ಮಹಾಮಹಿಮಳಾದ ನಿನ್ನನ್ನು ಪುಣ್ಯಶಾಲಿಯಲ್ಲದವನು ಸ್ತುತಿಸಲೋ ನಮಸ್ಕರಿಸಲೋ ಸಾಧ್ಯವೇ ತಾಯಿ? शिवशक्त्या युक्तो यदि भवति शक्तः प्रभवितुम् न चेदेवं देवो न खलु कुशलः स्पन्दितुमपि अतस्त्वामाराध्या हरिहर विरिञ्चादिभिरपि प्रणन्तुं स्तोतुं वा कथमकृतपुण्यः प्रभवति
ಹೇ ದಯಾವತಿ ವಾತ್ಸಲ್ಯವಾರಿಧಿಯೇ, ನಿನ್ನ ಎದೆಹಾಲನ್ನು ಊಡಿ ನನ್ನನ್ನು ಅವಚಿ ಅನುಗ್ರಹಿಸಿದ ಅಬ್ಬೆ, ನಾನು ನಿನ್ನ ಮಡಿಲ ಮಗುವಮ್ಮ. ನೀನು ನನಗೆ ಉಣಿಸಿದ್ದು ಎದೆ ಹಾಲಲ್ಲ, ಅದು ಹೃದಯ ಸಾಗರದಿಂದ ಹರಿದು ಬಂದ ಸಾರಸ್ವತ ಸುಧಾಧಾರೆ. ಅಂತಹ ದಿವ್ಯ ಸ್ತನ್ಯವನ್ನು ಹೀರಿದ ಈ ದ್ರವಿಡ ಶಿಶುವೇ ಧನ್ಯ. ಆ ಹಾಲುಂಡದ್ದರಿಂದ ಹೇಗೆ ನಾನು ಕಮನೀಯ ಕವಿತಾ ರಚನೆಗಳಿಂದ ಪ್ರೌಢ ಕವಿಯಾದೆ ನೋಡು ಅಮ್ಮ. तव स्तन्यं मन्ये धरणिधर कन्ये हृदयतग पयपार परिवहति सा
पार पारग परिवहति सारस्वतमिव दयावात्य दत्तं द्रविडशिशु आस्वाद्य तव यत् कवीनां प्रौढानां अजनिकमनीयक कवयितया दयावात्य दत्तं द्रविड शिशुरास्वाद्य तव यत् कवीनां प्रौढानां भजनिकमनीयक कवयितया ಹೇ ಜಗಜ್ಜನನಿ, ನಿನ್ನ ಮುಖಮಂಡಲದಲ್ಲಿ ಸುರುಳಿಗಟ್ಟಿದ ಮುಂಗುರುಳು ಅಲ್ಲಲ್ಲಲ್ಲ, ಅದು ಮುಂಗುರುಳಲ್ಲ, ಮುಖಾರವಿಂದವನ್ನು ಮುತ್ತಿದ ಮರಿದುಂಬಿಗಳು. ಅಂತಹ ಕಮನೀಯವಾದ ಕುಟಿಲ ಕುಂತಲಗಳು ಕಮಲದ ಚೆಲುವನ್ನೂ ಅಣಕಿಸುತ್ತಿದ್ದಾವೆ. ಇನ್ನು ನಿನ್ನ ಮೊಗದ ಮುಗುಳುನಗೆಯೋ ಅದು ಮುಗುಳುನಗೆ ಅಲ್ಲ ಅಮ್ಮ, ದಂತ ಪಂಕ್ತಿಯ ಕೇಸರದಿಂದ ಹೊರಹೊಮ್ಮಿದ ಪರಿಮಳ. ಆ ಸೌರಭಕ್ಕಾಗಿ ಸ್ಮರನನ್ನು ಸುಟ್ಟ ಶಿವನ ಲೋಚನ ಭ್ರಮರಗಳು, ಅಂದರೆ ಕಣ್ಣೆಂಬ ದುಂಬಿಗಳು ನಿನ್ನ ಮೊಗದಾವರೆಯಲ್ಲೇ ಸುಳಿಯುತ್ತಿದ್ದಾವೆ. अरालैः स्वभाव्यात् अलिकलभस श्रीभिरलकैः परितं ते वक्त्रं परिहसत्ये पङ्गेरुह रुचिम् दरस्मेरे यस्मिन् दर्शन रुचि किल्जल्क रुचिरे सुगन्धं वाद्यते स्मरदहन चक्षुर्मधुलिखः स्मरदहन चक्षुः
तरस्मेरे यस्मिन् दशन रुचि किल्जल्क रुचिरे सुगन्धं माद्यते स्मरदघन चक्षुर्मधुलिका वन्दे पार्वती परमेश्वरौ वन्दे पार्वती परमेश्वरौ। ಹೇ ಪಶುಪತಿ ಪರಾಧೀನ ಹೃದಯೇ, ವೀಣಾಪಾಣಿನಿಯಾದ ಶಾರದೆಯು ವೀಣಾವಾದನವನ್ನು ಆರಂಭಿಸಿದಳು. ಕೃತಿ ಯಾವುದು ಗೊತ್ತೇ? ನಿನ್ನ ಪತಿಯಾದ ಪರಮೇಶ್ವರನ ಪ್ರಶಂಸಗಾಥೆ. ಅದನ್ನು ಆಲಿಸುತ್ತಿದ್ದ ನಿನ್ನ ಆನಂದಕ್ಕೆ ಮೇರೆಯೇ ಇಲ್ಲ, ಪಾರವೇ ಇಲ್ಲ. ವೀಣಾವಾದನವನ್ನು ಮೆಚ್ಚಿ ಹೊಗಳಲು ನೀನು ತುಟಿ ಒಡೆದದ್ದಷ್ಟೇ. ಆ ಸ್ವರ ಮಾಧುರ್ಯಕ್ಕೆ, ಇಂಚರಕ್ಕೆ ವಿಪಂಚಿ ವೀಣೆಯೇ ಅಳುಕಿತು. ಸರಸ್ವತಿ ನಾಚಿದಳು. ತನ್ನ ಸೆರಗಿನಿಂದ ವೀಣೆಯನ್ನು ಬಚ್ಚಿಟ್ಟಳು, ಮುಚ್ಚಿಟ್ಟಳು. विपञ्च्या गायन्ति विविधमपदानं पशुपतेः विपञ्च्या गायन्ति विविधमपदानं पशुपतेः।
ಹೋ ಜಗನ್ಮಾತೆ, ಅಪ್ಪಾ, ನಿನ್ನ ಕಣ್ಣಿನ ರಸನಾಟ್ಯ ವೈಭವವೇ! ಅದು ಪರಮಪ್ರಿಯನಾದ ಪರಶಿವನನ್ನು ನೋಡುತ್ತಿದ್ದೀಯಲ್ಲ, ಅದಕ್ಕೆ ಶೃಂಗಾರ ರಸದೃಷ್ಟಿ. ಶಿವೇತರವಾದ ಯಾವುದನ್ನು ಯಾರನ್ನು ಕಂಡರೂ ನಿನಗೆ ಎಂತಹ ಅಸಹನೆಯ ಭೀಭತ್ಸ ರಸದೃಷ್ಟಿ. ಅರೆ, ಕಣ್ಣು ಕೆಂಪಾಯ್ತಲ್ಲ ಅಮ್ಮ. ಓಹೋ, ಮೇಲೆ ಸವತಿಯಾದ ಗಂಗೆ ಇದ್ದಾಳೆ, ಅದಕ್ಕೆ ರೌದ್ರ ರಸದೃಷ್ಟಿ. ಯಾಕಮ್ಮ ಬೆರಗು? ಸರಿ 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 ಸರಿ, ಶಿವನ ಕಥೆ ಕೇಳುತ್ತಿದ್ದೀಯಾ? ಅದೊಂದು ಅದ್ಭುತ ರಸದೃಷ್ಟಿ. ಅರೆ, ಏನಾಯ್ತು? ಯಾಕೆ ಹೆದರಿ ಹೌಹಾರಿದೆ? ತಿಳಿಯಿತು. ಹರನ ಕೊರಳಲ್ಲಿರುವ ಹರಹಿದ ಹೆಡೆಯ ಹಾವಿಗೆ ಒಂಜಿ ದೃಷ್ಟಿ ಭಯಾನಕ ರಸದೃಷ್ಟಿಯಾಯಿತು. ಇದೀಗ ಎಂಥ ಧೀರತೆ! ಇರಬೇಕಾದ್ದೆ. ತಾವರೆಯ ಚಲುವನ್ನು ಗೆದ್ದ ನಿನ್ನ ಅರಳುಗಣ್ಣಲ್ಲಿ ವೀರರಸದೃಷ್ಟಿ. ಅರೆ, ಕಿಲಕಿಲಿಸಿ ಗೆಳತಿಯರು ಗುಂಪುಗೂಡಿದ್ರೇನು, ಅದಕ್ಕೆ ಹಾಸ್ಯ ರಸದೃಷ್ಟಿ. ಓ ವತ್ಸಲ ಅಂತಃಕರಣೆಯೇ, ನಿನ್ನ ಅದೊಂದು ದೃಷ್ಟಿ ಉಳಿದಿದೆಯಲ್ಲ, ಅದೇ ಕರುಣಾರಸ. ಅಮ್ಮ, ಅದು ಯಾವತ್ತೂ ನನ್ನತ್ತಲೇ ನೆಟ್ಟಿದೆ. ಧನ್ಯ ತಾಯಿ, ಧನ್ಯ ಧನ್ಯ. ಶಿವೇ ಶೃಂಗಾರ ಶಿವೇ ಶೃಂಗಾರ ಶಿವೇ ತದಿತರಜನೆ ಕುತ್ಸನ ಪರ ತದಿತರಜನೆ ಕುತ್ಸನ ಪರ ತದಿತರಜನೆ ಕುತ್ಸನ ಪರ ಸರೋಷ ಗಂಗಾಯ ಸರೋಷ ಗಂಗಾಯ ಸರೋಷ ಗಂಗಾಯ ಗಿರೀಶ ಚರಿತೆ ವಿಸ್ಮಯವತಿ
हराहिभ्यो भीता हराहिभ्यो भीता हराहिभ्यो सरसीरुह सौभाग्य जयिनी सरसीरुह सौभाग्य जयिनी सरसीरुह सौभाग्य जयिनी सरसीरुह सौभाग्य सखीषु स्मेरा सखीषु स्मेरा सखीषु स्मेरा ते मयि जननी दृष्टिः सकरुणा ते मयि जननी दृष्टिः सकरुणा ते मयि जननी दृष्टिः सकरुणा दृष्टिः सकरुणा करुणा ಏ ಅಂಬಾ, ಸೂರ್ಯನು ಬೆಳಕಿನ ಬೆಟ್ಟ. ಆದರೇನು, ಅವನನ್ನು ಪೂಜಿಸಬೇಕು ಎಂದಾದರೆ ಸೊಡರಾರತಿಯನ್ನೇ ಎತ್ತಬೇಕು, ಬೇರೆ ದಾರಿ ಇಲ್ಲ. ಚಂದ್ರಕಾಂತ ಶಿಲೆಯಿಂದ ನೀರು ಜಿನುಗುತ್ತದೆ, ಅದರಿಂದಲೇ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು, ಬೇರೆ ದಾರಿ ಇಲ್ಲ. ಕಡಲು ಜಲಾಗಾರ, ಕಡಲಿನ ನೀರಿನಿಂದಲೇ ಕಡಲಿಗೆ ತರ್ಪಣ ನೀಡಬೇಕು, ಬೇರೆ ದಾರಿ ಇಲ್ಲ. ಹಾಗೆಯೇ ನಿನ್ನನ್ನು ಕುರಿತು ನಾನು ಆಡಿದ್ದೋ ಹಾಡಿದ್ದೋ ಆ ಮಾತುಗಳೆಲ್ಲವೂ ನಿನ್ನವೇ ಅಮ್ಮ. ನನ್ನೆಲ್ಲ ತೊದಲುಲಿಗಳನ್ನು ನಿನ್ನ ಅಡಿದಾವರೆಯಲ್ಲಿ ಸಮರ್ಪಿಸುತ್ತಿದ್ದೇನೆ.
ಸರಿ ಗ ಪದ ಗ ಪದ ರಿ ಸ ರಿ ಸ ನಿ ಗ ಪ ಗ ರಿ ಗ ಪದ ಸ ಸರಿ ಗ ಪದ ರಿ ಸ ರಿ ಸ ನಿ ಗ ಪ ಗ ರಿ ಗ ಪದ ಸ ಪ್ರದೀಪ ಜ್ವಾಲಾಭಿಃ ದಿವಸಕರ ನೀರಾಜನ ವಿಧಿಃ ಪ್ರದೀಪ ಜ್ವಾಲಾಭಿಃ ದಿವಸಕರ ನೀರಾಜನ ವಿಧಿಃ ಸ ಸ ಸ ನಿ ದ ಮ ದ ಮದ ನಿ ಸ ಸ ಮ ಗ ಸ ನಿ ದ ಮ ಗ ಮದ ನಿ ಸ ಸ ಸ ಸ ನಿ ದ ಮ ದ ಮದ ನಿ ಸ ಸ ಮ ಗ ಸ ನಿ ದ ಮ ಗ ಮದ ನಿ ಸ ಸುಧಾ ಸೂತೇಶ್ಚಂದ್ರೋತ್ಪಲ ಜಲಲ ವೈರರ್ಘ್ಯ ರಚನಾ ಸುಧಾ ಸೂತೇಶ್ಚಂದ್ರೋತ್ಪಲ ಜಲಲ ವೈರರ್ಘ್ಯ ರಚನಾ ನೀನೇ ಸಾ ನಿ ಬ ನೀನೇ ಸಾ ನೀನೇ ಸ ನೀನೇ ಸ ನಿ ಬ ನೀನೇ ಸಾ ನೀನೇ ಸಾ ನಿ ಬ ನೀನೇ ಸಾ ನೀನೇ ಸ ನೀನೇ ಸ ನಿ ಬ ನೀನೇ ಸಾ ಗ ಮ ಗ ರಿ ಸ ಸ ನಿ ಬ ನೀನೇ ಸಾ ಗ ಮ ಗ ರಿ ಸ ಸ ನಿ ಬ ನೀನೇ ಸಾ ಸ್ವಕೀಯೈರಂಬೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ ಸ್ವಕೀಯೈರಂಬೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ ಅಂಬುಧಿ ತೊಂ ನನನ ಅಂಬುಧಿ ತೊಂ ನನನ ಅಂಬುಧಿ ತೊಂ ನನನ ಅಂಬುಧಿ ತೊಂ ನನನ ಜನನಿ त्वदीयाभिर्वाग्भिः तव जननी वाचां स्तुतिरियं त्वदीयाभिर्वाग्भिः तव जननी वाचां स्तुतिरियं त्वदीयाभिर्वाग्भिः तव जननी वाचां स्तुतिरियं जननी 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 ಅದನ್ನು ಪ್ರಸ್ತುತಪಡಿಸಿರ್ತಕ್ಕಂತಹ ಬಸವರಾಜ ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇದರ ಕುರಿತಾಗಿ ನಮ್ಮ ವೇದಾಂತ ಭಾರತೀಯ ಟ್ರಸ್ಟಿಗಳೊಬ್ಬರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಯುತ ಗೋಪಾಲಕೃಷ್ಣ ಅವರು ಎಲ್ಲ ಶ್ರೋತೃಗಳ ಪರವಾಗಿ ಒಂದು 4 ಮಾತು ಹೇಳಬೇಕು ಅಂತ ಕೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಈ ಒಂದು ಸೌಂದರ್ಯ ಲಹರಿ ವಿಲಾಸ ನಮ್ಮನ್ನು ಜಗಜ್ಜನನಿಯ ಮಡಿಲಲ್ಲೇ ತೆಗೆದುಕೊಂಡು ಹೋಯಿತು ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾದ ಒಂದು ವಿಚಾರ ತಿಳಿಸಬೇಕು ಅಂದರೆ, ನಾನು 25 ವರ್ಷಗಳಲ್ಲಿ ಪರಮಪೂಜ್ಯ ಶ್ರೀಗಳವರು ಒಂದು ನೃತ್ಯ ರೂಪಕವನ್ನು ನೋಡಿದ್ದು ಇಲ್ಲ. ಅವರು ಯಾವುದೋ ಈ ರೀತಿಯ
ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಆದರೆ ಇವತ್ತು ಅವರು ಈ ನೃತ್ಯ ರೂಪಕವನ್ನು ನೋಡಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ನಿಜವಾಗ್ಲೂ ಕೂಡ ತಮ್ಮೆಲ್ಲರ ಒಂದು ಪ್ರಯತ್ನಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಬೇಕು. ಇದು ನಿಜ 25 ವರ್ಷದಿಂದ. ಯಾಕಂದರೆ ಪ್ರಶಾಂತ್ ಅವರಿದ್ದಾರೆ, ಅವ್ರನ್ನೂ ಕೇಳ್ಬೋದು. ಆದರೂ ಕೂಡ ಅವರು ಇಷ್ಟು ಬಿಡುವಿಲ್ಲದ ಕೆಲಸ ಇದ್ದರೂ ಕೂಡ ಇವತ್ತಿನ ದಿವಸ ಸೀಮೋಲ್ಲಂಘನದ ದಿವಸ ಅಷ್ಟಾಗಿಯೂ ಕೂಡ ಇದಕ್ಕಾಗಿ ಸಮಯ ಮಾಡಿಕೊಂಡು ತಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದನ್ನು ಆಹ್ಲಾದಿಸಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಒಂದು ಪ್ರಶಸ್ತಿ ಬೇಡ, ಆದರೆ ಅದು ತಮಗೆ ದಕ್ಕಿದೆ. ಹಾಗಾಗಿ ನಿಮಗೆ ಉತ್ತರೋತ್ತರವಾಗಿ ಅತ್ಯಂತ ಶ್ರೇಯಸ್ಸು ಸಿಗಲಿ, ಧನ್ಯತೆ ಸಿಗಲಿ. ಮತ್ತು ಇದರ ಮೂಲಕ ಹೆಚ್ಚು ಹೆಚ್ಚು ಜನ ಸೌಂದರ್ಯ ಲಹರಿಯನ್ನು ತಿಳಿದುಕೊಂಡು ಅದರಲ್ಲಿರ್ತಕ್ಕಂಥ ಮಹಾಶಕ್ತಿಯನ್ನು ಗ್ರಹಣ ಮಾಡಿಕೊಂಡು ಎಲ್ಲರೂ ಧನ್ಯತೆಯನ್ನು ಹೊಂದಲಿ ಅಂತ ನಾನು ಈ ಸಮಯದಲ್ಲಿ ಜಗನ್ಮಾತೆಯನ್ನೇ ಪ್ರಾರ್ಥಿಸ್ತಾ, ತಾವೇ ಹೇಳಿದಂಗೆ ಅವಳ ಮಾತಿಂದ ಅವಳನ್ನೇ ಪ್ರಾರ್ಥಿಸಿದ ಹಾಗೆ ನಾವು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.